ಓಂ ಗುರುಭ್ಯೋ ನಮಃ. ಹರಿ ಓಂ ಹರಿ. ನಮಸ್ತೆ ನನ್ನ ಪ್ರೀತಿಯ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಪಂಡಿತ್ ಶ್ರೀ ಸಿದ್ಧಾಂತ ಅರುಣ್ ಶರ್ಮ ಗುರುಜಿ. ವಿಶೇಷವಾಗಿ ಇವತ್ತಿನ ಒಂದು ಸಂಚಿಕೆಯಲ್ಲಿ ನಾವು ಸಿಂಹ ರಾಶಿಯ ಮೇ ತಿಂಗಳ 2026ರ ಮಾಸಿಕ ಭವಿಷ್ಯವನ್ನು ನೋಡೋಣ. ಸ್ವಲ್ಪ ಈ ಒಂದು ಮಾಸದಲ್ಲಿ ತಮಗೆ ಸಾಲ ಬಾಧೆ ಜಾಸ್ತಿ ಆಗ್ತಾ ಹೋಗುತ್ತೆ ಮತ್ತು ಉದ್ಯೋಗ ವ್ಯಾಪಾರದಲ್ಲಿ ಸ್ವಲ್ಪ ಮಟ್ಟಿನ ಅಲ್ಪ ಲಾಭಗಳಾಗುವಂಥದ್ದಾಗಿರುತ್ತೆ. ರೈತರಿಗೆ ಸ್ವಲ್ಪ ಮಟ್ಟಿನ ವ್ಯವಹಾರದಲ್ಲಿ ಮತ್ತು ಆರೋಗ್ಯದಲ್ಲಿ ಸ್ವಲ್ಪ ಜಾಗೃತಿಯನ್ನು ವಹಿಸ್ಕೊಳ್ಳೋದು ತುಂಬಾ ಉತ್ತಮ ಅಂತ ಹೇಳ್ಬೋದು. ಪ್ರಯಾಣ ಬೇಡ, ದೂರದ ಪ್ರಯಾಣ ಬೇಡ, ತಾವು ಆದಷ್ಟು ಸಹಿತ ತಮ್ಮ ಒಂದು ಕೈಂಕರ್ಯಗಳನ್ನು ತಾವು ಉತ್ತಮವಾದಂಥ ಪ್ರಗತಿಯ ಒಂದು ವಿಚಾರದಲ್ಲಿ ತಾವು ಮಾಡೋದು ತುಂಬಾ ಉತ್ತಮ ಅಂತ ಹೇಳ್ಬೋದು. ಮತ್ತು ಸ್ತ್ರೀಯರಿಂದ ಅಪಪ್ರಚಾರಗಳಾಗುವಂಥದ್ದು, ಮನೆಯಲ್ಲಿ ಕೌಟುಂಬಿಕ ಜೀವನದಲ್ಲಿ ಸ್ವಲ್ಪ ಸಮಸ್ಯೆಗಳು ಬರುವಂಥದ್ದು, ಆಸ್ತಿ ವಿಚಾರದಲ್ಲಿ ಸ್ವಲ್ಪ ಕಲಹಗಳಾಗುವಂಥದ್ದು, ಸಹೋದರ ಬಾಂಧವ್ಯದಲ್ಲಿ ಬಿರುಕುಗಳಾಗುವಂಥ ಸಾಧ್ಯತೆಗಳು ಕಂಡುಬರ್ತಾ ಇದೆ. ಅತ್ತೆ ಸೊಸೆಯ ಜಗಳಗಳಾಗುವಂಥದ್ದು, ಮಾನಸಿಕವಾದಂಥ ವೇತನೆಗೆ ತಾವು ಗುರಿಯಾಗ್ತೀರಿ, ಜಾಗೃತಿಯಾಗಿರಿ ಅಂತಲೂ ಸಹಿತ ನಾವಿಲ್ಲಿ ತಿಳಿಸ್ಕೊಡ್ಬೋದಾಗುತ್ತೆ. ಆದಷ್ಟು ಸಹಿತ ತಮ್ಮ ಕೌಟುಂಬಿಕ ಜೀವನದ ಬಗ್ಗೆ ಹೆಚ್ಚಿನ ಒಂದು ಮೌನವಾಗಿ ತಾವು ತಮ್ಮ ಒಂದು ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದು ತುಂಬಾ ಉತ್ತಮ ಅಂತಲೂ ಸಹಿತ ನಾವಿಲ್ಲಿ ತಿಳಿಸ್ಕೊಡೋದಾಗುತ್ತೆ. ವ್ಯಾಪಾರ ವ್ಯವಹಾರದಲ್ಲಿ ತಮ್ಮ ಶ್ರಮಕ್ಕೆ ತಕ್ಕಂಥ ಫಲ ಸಿಗುವಂಥದ್ದು, ಉದ್ಯೋಗದಲ್ಲಿ ಅವಕಾಶಗಳು ಸಹಿತ ತಮಗೆ ದೊರೆಯುವಂಥದ್ದು, ಅವಿವಾಹಿತರಿಗೆ ವಿವಾಹದ ಯೋಗಗಳು ಸಹಿತ ಕೂಡು ಬರುವಂಥದ್ದು. ವಿಶೇಷವಾಗಿ 5 ಅನ್ನುವಂಥ ಸಂಖ್ಯೆ ತಮಗೆ ಅದೃಷ್ಟವಾಗಿ ತಂದು ಬರ್ತಾ ಇದೆ. ಈ ಒಂದು ಮಾಸದಲ್ಲಿ ತಾವು ಆದಷ್ಟು ಸಹಿತ ಸುಬ್ರಹ್ಮಣ್ಯ ದೇವರ ಒಂದು ಆರಾಧನೆಯನ್ನು ಮಾಡುವಂಥದ್ದು ತುಂಬಾ ಉತ್ತಮ ಅಂತಲೂ ಸಹಿತ ನಾವಿಲ್ಲಿ ತಿಳಿಸ್ಕೊಡ್ಬೋದಾಗುತ್ತೆ. ಮತ್ತು ವಿಶೇಷವಾಗಿ ತಾವು ಹಸಿರು ಬಣ್ಣವನ್ನು ಧಾರಣೆಯನ್ನು ಮಾಡೋದು ಸಹಿತ ತುಂಬ ಉತ್ತಮ ಅಂತಲೂ ಸಹಿತ ನಾವಿಲ್ಲಿ ತಿಳಿಸ್ಕೊಡ್ಬೋದಾಗುತ್ತೆ. ಇದಾಗಿತ್ತು 2026ರ ಮೇ ತಿಂಗಳ ಮಾಸಿಕ ಭವಿಷ್ಯ ಸಿಂಹರಾಶಿಯವರಿಗೆ. ಇದೇ ರೀತಿ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ರತಿಯೊಂದು ವಿಚಾರಗಳನ್ನು ಬೆಲ್ಲೈಕಾನ್ ಒತ್ತೋದ್ರ ಮುಖಾಂತರ ತಮ್ಮ ಮೊಬೈಲ್ ನೋಟಿಫಿಕೇಶನ್ ಪಡ್ಕೊಳ್ಬೋದು ಅಂತ ಹೇಳ್ತಾ, ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ಕಾಣ್ತಿರುವಂಥ ನಂಬರ್ಗೆ ಕರೆ ಮಾಡಿ ತಮ್ಮ ಸ್ಲಾಟ್ನ ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನನ್ನ ತಾಯಿ ಜಗನ್ಮಾತೆ ಶ್ರೀ ಕೊಲ್ಲೂರು ಮೂಕಾಂಬಿಕಾ ದೇವಿ ಪ್ರತಿಯೊಬ್ಬರಿಗೂ ಸಹಿತ ಆಯಸ್ಸು, ಆರೋಗ್ಯ, ಸಂಪತ್ತು ಕೊಟ್ಟು ಕಾಪಾಡಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸರ್ವ ಮಂಗಳಾನಿ ಭವಂತು.